ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬ್ರಿಟಿಷ್ ಪತ್ನಿ ಮತ್ತು ಕಾಂಗ್ರೆಸ್ 10 ವರ್ಷಗಳ ನಂತರ ತೆರೆದುಕೊಂಡಿರೋ ಸತ್ಯ ಈಗ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸೋ ಹಂತಕ್ಕೆ ಬಂದಿದೆ. ರಾಹುಲ್ ಗಾಂಧಿ ಅವರಿಗೆ ಬಾಯಿ ಬಿಟ್ಟು ಉತ್ತರವೇ ಕೊಡೋಕ್ಕಾಗದ ಹಾಗೆ ಆಗಿದೆ. ಅಷ್ಟಕ್ಕೂ ಯಾರು ಆ ಬ್ರಿಟಿಷ್ ಪತ್ನಿ? ಅವಳಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ಸಂಬಂಧ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಕೊನೆವರೆಗೂ ಕೂಡ ವಿಡಿಯೋವನ್ನು ಮಿಸ್ ಮಾಡದೆ ದಯವಿಟ್ಟು ನೋಡಿ. ವೀಕ್ಷಕರೇ, ಈ ಸತ್ಯ ಅನ್ನೋದು ಭೂಗರ್ಭದಲ್ಲಿರುವಂತಹ ಜ್ವಾಲಾಮುಖಿ ಅಂತೆ. ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಒಳಗಿದ್ದಾಗ ಗೊತ್ತಾಗೋದಿಲ್ಲ, ಅದೇ ಅದು ಹೊರಗೆ ಬಂದಾಗ ಸುತ್ತಮುತ್ತ ಇರೋರನ್ನು ಕೂಡ ಸರ್ವನಾಶ ಮಾಡಿಬಿಡುತ್ತೆ. ಅಂತಹದ್ದೇ ಮುಚ್ಚಿಟ್ಟ ಸತ್ಯಗಳನ್ನು ಈಗ ಅಸ್ಸಾಂನ CM ಹಿಮಂತ್ ಬಿಶ್ವ ಶರ್ಮಾ ಅವರು ತೆಗೆಯೋಕೆ ಮುಂದಾಗಿದ್ದಾರೆ. ವೀಕ್ಷಕರೇ, 2013 ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತಹ ಸಮಯ. ಆಗ ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ ರಹಸ್ಯವಾಗಿ 10 ದಿನಗಳ ಕಾಲ ಪಾಕಿಸ್ತಾನದ ಪ್ರವಾಸಕ್ಕೆ ಹೋಗಿದ್ರು. ಪಾಕಿಸ್ತಾನಕ್ಕೆ ಹೋದಂತಹ ಗೌರವ್ ಗೊಗೊಯ್ ಅಲ್ಲಿ ಒಬ್ಬಳು ಮಹಿಳೆಯನ್ನು ಭೇಟಿ ಮಾಡ್ತಾರೆ. ಆಕೆ ಬ್ರಿಟನ್ನ ನಾಗರಿಕಳು. ಆಕೆಯ ಹೆಸರು ಎಲಿಜಬೆತ್. ಈ ಎಲಿಜಬೆತ್ ಗೌರವ್ ಗೊಗೊಯ್ರನ್ನ ಭೇಟಿ ಮಾಡೋದಕ್ಕೂ ಮುನ್ನ 1 ವರ್ಷ ಪಾಕಿಸ್ತಾನದಲ್ಲಿ ಕೆಲಸ ಮಾಡಿದ್ಲು. ಈಕೆ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಬಾಸ್ ಹೆಸರು ಅಲಿ ತೌಕೀರ್ ಶೇಖ್. ವೀಕ್ಷಕರೇ, ಈತ ಇದ್ದಾನಲ್ಲ, ಇವನು ಪಾಕಿಸ್ತಾನದ ಯೋಜನಾ ಇಲಾಖೆಯ ಸಲಹೆಗಾರ ಕೂಡ ಆಗಿದ್ದ ಮತ್ತು ISIಗೆ ತುಂಬ ಆಪ್ತನಾಗಿದ್ದ ಅಂತಲೂ ಹೇಳಲಾಗುತ್ತೆ. ಇವನು ಈ ಎಲಿಜಬೆತ್ನ ಬಾಸು. ಗೌರವ್ ಗೊಗೊಯ್ 2013 ಇದೇ ಎಲಿಜಬೆತ್ ಜೊತೆ ಮದುವೆ ಕೂಡ ಆಗ್ತಾರೆ. 2014 ದೇಶದಲ್ಲಿ ಲೋಕಸಭಾ ಚುನಾವಣೆ. ಅದೇ ವರ್ಷ ಗೌರವ್ ಗೊಗೊಯ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಣಕ್ಕೂ ಇಳಿತಾರೆ. ಗೌರವ್ ಗೊಗೊಯ್ ಚುನಾವಣೆಯಲ್ಲಿ ಗೆಲ್ತಾರೆ. ಈಗ ಈ 10 ವರ್ಷಗಳ ನಂತರ ಅಸ್ಸಾಂ CM ಹಿಮಂತ್ ಬಿಶ್ವ ಶರ್ಮಾ ಅವರು ಒಂದು ಸೀಕ್ರೆಟ್ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ನ ಸಂಸದ, ಪ್ರಸ್ತುತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಉಪಾಧ್ಯಕ್ಷರು ಹಾಗೂ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರು ಹೌದು, ಅವರೇ ಈ ಗೌರವ್ ಗೊಗೊಯ್. ಹಿಮಂತ್ ಬಿಶ್ವ ಶರ್ಮಾ ಹೇಳ್ತಾರೆ, ಗೌರವ್ ಗೊಗೊಯ್ 10 ದಿನಗಳ ಕಾಲ ಪಾಕಿಸ್ತಾನ ಟ್ರಿಪ್ ಹೋಗಿದ್ರು ಅಂತ. ಇದ್ರ ಬಗ್ಗೆ ನಮ್ಮ ಹತ್ರ ಎಲ್ಲ ಮಾಹಿತಿಯೂ ಇದೆ, ಸಾಕ್ಷಿಯೂ ಇದೆ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾರೆ. ಅಲ್ಲದೆ ಈ ಗೌರವ್ ಗೊಗೊಯ್ ಪಾಕಿಸ್ತಾನಕ್ಕಾಗಿ ಹಾಗೂ ISIಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತಲೂ ನೇರವಾಗಿ ಆರೋಪ ಮಾಡ್ತಾರೆ ಬಿಶ್ವ ಶರ್ಮಾ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಯಾವಾಗಲೂ ತಪ್ಪು ಮಾಡದೇ ಇರೋರು ತಮ್ಮ ಮೇಲೆ ಸುಳ್ಳು ಆರೋಪ ಬಂದಾಗ ಸುಮ್ಮನೆ ಕೂರೋದಿಲ್ಲ, ರಿಯಾಕ್ಟ್ ಮಾಡ್ತಾರೆ. ಆದರೆ ಗೌರವ್ ಗೊಗೊಯ್ ಮಾತ್ರ ಯಾವುದಕ್ಕೂ ಯಾವುದೇ ರೀತಿ ರಿಯಾಕ್ಟ್ ಮಾಡಲಿಲ್ಲ. ಇದೆಲ್ಲ ರಾಜಕೀಯ ಕುತಂತ್ರ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ಆದರೆ ಹಿಮಂತ್ ಬಿಶ್ವ ಶರ್ಮಾ ಅವರು ಅಲ್ಲಿಗೆ ಸುಮ್ಮನಾಗಿರಲಿಲ್ಲ. ಗೌರವ್ ಗೊಗೊಯ್ರ ಹೆಂಡತಿಯಾದಂತಹ ಎಲಿಜಬೆತ್ ವಿರುದ್ಧ SIT ತನಿಖೆ ಕೂಡ ಶುರು ಮಾಡಿಸ್ಕೊಳ್ತಾರೆ. ಗೌರವ್ ಗೊಗೊಯ್ಗೆ SIT ತನಿಖೆ ಶುರುವಾಗ್ತಾ ಇದ್ದಂಗೆ ಡವ ಅನ್ನೋಕೆ ಶುರುವಾಗುತ್ತೆ. ಈ ತನಿಖೆ ತನ್ನ ಬುಡಕ್ಕೆ ಬಂದು ನಿಲ್ಲೋದು ಹಾಗೂ ತನ್ನ ಪೊಲಿಟಿಕಲ್ ಕೆರಿಯರ್ ನಾಶ ಆಗಿಬಿಡುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು ಕಾಣುತ್ತೆ. ಸೊ ಮೌನವಾಗಿದ್ದ ಗೌರವ್ ಗೊಗೊಯ್ ಸತ್ಯವನ್ನು ಒಪ್ಕೊಳ್ತಾರೆ. ಹೌದು, ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ ಅಂತ ನಿಜ ಹೇಳ್ತಾರೆ. ಗೊಗೊಯ್ ಮೊದಲು ಇದನ್ನು ಒಪ್ಕೊಳ್ಳೋಕೆ ತಯಾರೇ ಇರಲಿಲ್ಲ. ಆದರೆ ಯಾವಾಗ ಹಿಮಂತ್ ಬಿಶ್ವ ಶರ್ಮಾ SIT ರಚನೆ ಮಾಡಿ ನಮ್ಮ ಹತ್ರ ಸಾಕ್ಷಿಗಳಿದೆ ಅಂದರೂ ಕೂಡಲೇ ಹೌದು, ನಾನು ಪಾಕಿಸ್ತಾನಕ್ಕೆ ಹೋಗಿದ್ದು ನಿಜ ಅಂತ ಒಪ್ಕೊಳ್ತಾರೆ. ನೋಡಿ, 12 ವರ್ಷಗಳ ಹಿಂದೆ ಅಂದರೆ 2013 ನನ್ನ ಪತ್ನಿ ಎಲಿಜಬೆತ್ ಜೊತೆ ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಹಿಮಂತ್ ಬಿಶ್ವ ಶರ್ಮಾ ಹೇಳ್ತಾರೆ, ಪಾಕಿಸ್ತಾನಕ್ಕೆ ಗೌರವ್ ಗೊಗೊಯ್ ತನ್ನ ಪತ್ನಿಯ ಜೊತೆ ಹೋಗಿದ್ರು, ಆದರೆ ಇವರನ್ನ ಕರೆದವ್ರು ಯಾರಲ್ಲಿ ಪಾಕಿಸ್ತಾನದಲ್ಲಿ ಅಂತ. ನಿಜ ಅಲ್ವಾ? ಪಾಕಿಸ್ತಾನದಲ್ಲಿ, ಅದು ನಮ್ಮ ಶತ್ರು ದೇಶದಲ್ಲಿ ಇವರಿಗೆ ಬೇಕಾದವ್ರು ಯಾರಿದ್ದಾರೆ, ಯಾರು ಇವರನ್ನು ಕರೆಸ್ಕೊಳ್ತಾರೆ? ಆಗ ಇದೇ ಹಿಮಂತ್ ಬಿಶ್ವ ಶರ್ಮಾ ಅವರು ಇನ್ನೊಂದು ಬಾಂಬನ್ನು ಕೂಡ ಹಾಕ್ತಾರೆ. ಇವರನ್ನು ಕರೆಸ್ಕೊಂಡಿದ್ದು ಪಾಕಿಸ್ತಾನದ ಹೋಮ್ ಮಿನಿಸ್ಟ್ರಿ ಅಂತ. ಇದನ್ನು ಕೇಳಿದ ಮೇಲೆ ಅಷ್ಟೇನು ಶಾಕ್ ಅನ್ನಿಸ್ಲಿಲ್ಲ. ಯಾಕಂದರೆ ನಮ್ಮ ಶತ್ರು ದೇಶದಲ್ಲಿ ಹೋಗಿ 10 ದಿನ ಇದ್ದು ಬರ್ತಾರೆ ಅಂದರೆ ಇದ್ರೂ ಇರಬಹುದು, ಯಾರಿಗಾದರೂ ಅನುಮಾನ ಮೂಡೋದೇ ಅಲ್ವಾ. ಗೌರವ್ ಗೊಗೊಯ್ 10 ದಿನಗಳ ಕಾಲ ಪಾಕಿಸ್ತಾನದಲ್ಲಿದ್ದರು ಅಂದರೆ ಅಲ್ಲಿ ಏನು ಮಾಡ್ತಾಯಿದ್ರು,
ಯಾರ್ಯಾರನ್ನು ಮೀಟ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಭಾರತದ ರಹಸ್ಯ ಮಾಹಿತಿಗಳನ್ನು ಅವರೊಂದಿಗೆ ಏನಾದರೂ ಹಂಚ್ಕೊಂಡ್ರಾ? ಅಲ್ಲೇನಾದರೂ ಅವರ ಪತ್ನಿಯ ಬಾಸ್ ಅಲಿ ತೌಕೀರ್ ಶೇಖ್ ಅದೇ ISIಗೆ ಕೆಲಸ ಮಾಡ್ತಿದ್ರಲ್ಲ ಅವರನ್ನು ಮೀಟ್ ಮಾಡಿದ್ರ? ಈ ಪ್ರಶ್ನೆಗಳು ಈಗ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಹಾಗೂ ರಾಹುಲ್ ಗಾಂಧಿ ಅವರ ಕುಟುಂಬವನ್ನು ಕೂಡ ನಡುಗಿಸ್ಬಿಟ್ಟಿದೆ. ಯಾಕಂದರೆ ಈ ಪ್ರಶ್ನೆಗಳು ಕೇವಲ ಗೌರವ್ ಗೊಗೊಯ್ ಅವರನ್ನಷ್ಟೇ ಅಲ್ಲ, ಅದರ ಬೆಂಕಿಯ ಜ್ವಾಲೆ ರಾಹುಲ್ ಗಾಂಧಿ ಅವರಿಗೆ ಕೂಡ ತಲುಪುತ್ತೆ. ಮೇ ತಿಂಗಳಲ್ಲಿ ಭಾರತ ಆಪರೇಷನ್ ಸಿಂಧು ನಡೆಸಿತ್ತು. ಇದರ ನಂತರ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ದೇಶದ ಸೇನೆಯ ಬಗ್ಗೆನೇ ಪ್ರಶ್ನೆಯನ್ನು ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ ಮೋದಿಜಿ ಪಾಕಿಸ್ತಾನದ ಮುಂದೆ ಮಂಡಿಯೂರಿದ್ರು ಅನ್ನೋವರೆಗೂ ಪ್ರಶ್ನಿಸ್ತಾರೆ. ಆಗ ತುಂಬ ಅನುಮಾನಗಳು ಕಾಡಿದ್ವು. ನಿಜವಾಗಿ ಭಾರತ ಕೆಲವೇ ಸಮಯದಲ್ಲಿ ಪಾಕಿಸ್ತಾನವನ್ನು ಮಂಡಿಯೂರೋ ಹಾಗೆ ಮಾಡಿತ್ತು. ಇದನ್ನು ಇಡೀ ಜಗತ್ತು ನೋಡಿದೆ. ಆದರೆ ಇದೇ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ ಭಾರತ ಮಂಡಿಯೂರಿದೆ ಪಾಕಿಸ್ತಾನದ ಮುಂದೆ ಅಂತ. ಇವರ ಉದ್ದೇಶ ಏನು ಅನ್ನೋದು ಯಾರಿಗೂ ಅರ್ಥವೇ ಆಗ್ತಿರ್ಲಿಲ್ಲ. ಆದರೆ ನಂತರ ಗೊತ್ತಾಯಿತು ಇದೇ ಪ್ರೊಪಗಂಡವನ್ನು ಪಾಕಿಸ್ತಾನದಲ್ಲಿ ನಡೆಸಲಾಗ್ತಿದೆ ಅನ್ನೋದು. ಯಾವ ಸ್ಕ್ರಿಪ್ಟ್ ಅಥವಾ ಸ್ಟೇಟ್ಮೆಂಟನ್ನು ಆಸಿಮ್ ಮುನೀರ ಕೊಟ್ಟಿದ್ನೋ, ಶಾಬಾಜ್ ಶರೀಫ್ ಮಾಡಿದ್ನೋ, ಅದನ್ನೇ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಿದ್ರು. ಈಗ ನಮಗೆ ಡೌಟ್ ಏನಂದರೆ ಅಸ್ಸಾಂನ ಗೌರವ್ ಗೊಗೊಯ್ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಹೊರಗೆ ಬಂದಿದೆಯಲ್ಲ, ಅದಕ್ಕೂ ರಾಹುಲ್ ಗಾಂಧಿಯವರ ಈ ಹೇಳಿಕೆಗಳಿಗೂ ಏನಾದರೂ ಸಂಬಂಧ ಇರಬಹುದಾ? ಗೌರವ್ ಗೊಗೊಯ್ ಗಾಂಧಿಗೆ ತುಂಬ ಆಪ್ತರಾದವರು. 2020ರಲ್ಲಿ ಗೌರವ್ ಗೊಗೊಯ್ ಅವರನ್ನು ವಿರೋಧ ಪಕ್ಷದ ಉಪಾಧ್ಯಕ್ಷ ಕೂಡ ಆಯ್ಕೆ ಮಾಡ್ತಾರೆ. 2025ರಲ್ಲಿ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡ್ತಾರೆ. ಹೀಗೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಇವರಿಗೆ ನಿರಂತರವಾಗಿ ಪ್ರಮೋಷನ್ನು. ಈ ಗ್ಯಾಪಲ್ಲಿ ಈ ಪಾಕಿಸ್ತಾನದ ರಹಸ್ಯ ಕೂಡ ಬಯಲಾಗಿದೆ. ಗೌರವ್ ಗೊಗೊಯ್ ಎಲ್ಲವನ್ನ ಪತ್ನಿ ಮೇಲೆ ತಿರುಗಿಸಿ ಆಕೆ ಅಲ್ಲಿ ಕೆಲಸ ಮಾಡ್ತಿದ್ಲು, ಅದಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ದು ಅಂತಿದ್ದಾರೆ. ನೆನಪಿರಲಿ, ಆಕೆ ಪಾಕಿಸ್ತಾನಕ್ಕೆ ಹೋಗಿದ್ದು ಭಾರತೀಯಳಾಗಿ ಅಲ್ಲ, ಬ್ರಿಟನ್ ನಾಗರಿಕಳಾಗಿ. ಅಂದರೆ ಗೊಗೊಯ್ ಅವರನ್ನು ಆಕೆ ಮದುವೆಯಾಗಿ 12 ವರ್ಷ ಕಳೆದ್ರೂ ಕೂಡ ಆಕೆ ಇನ್ನೂ ಭಾರತದ ಪೌರತ್ವವನ್ನು ಪಡೆದುಕೊಂಡಿಲ್ಲ. ಎಕ್ಸಾಕ್ಟ್ಲಿ ಇದನ್ನೇ ಸೋನಿಯಾ ಗಾಂಧಿ ಅವರು ಕೂಡ ಮಾಡಿದ್ರು. 1968ರಲ್ಲಿ ರಾಜೀವ್ ಗಾಂಧಿ ಅವರನ್ನು ಮದುವೆ ಆದರೂ ಕೂಡ ಇವರು ಭಾರತದ ಪೌರತ್ವ ಪಡೆದುಕೊಂಡಿದ್ದು 1983ರಲ್ಲಿ. ಹಾಗೆ ಎಲಿಜಬೆತ್ ಕಥೆಯೂ ಆಗಿದೆ. ಇಲ್ಲಿವರೆಗೂ ಎಲಿಜಬೆತ್ ಯಾಕೆ ಭಾರತದ ಪೌರತ್ವವನ್ನು ತಗೊಂಡಿಲ್ಲ ಅನ್ನೋದು ಸಹಜವಾಗಿ ಮೂಡೋ ಪ್ರಶ್ನೆ ಅಲ್ವೇ, ಅನುಮಾನ ಅಲ್ವೇ? ಹಿಮಂತ್ ಬಿಶ್ವ ಶರ್ಮಾ ಅವರು ಇದರ ಬಗ್ಗೆ ಹೇಳ್ತಾರೆ. SIT ತನಿಖೆಯಲ್ಲಿ ಎಲ್ಲ ಸಾಕ್ಷಿಗಳು ಸಿಕ್ಕಿದೆ. ಅದರ ಪ್ರಕಾರ ಗೌರವ್ ಗೊಗೊಯ್ ಪಾಕಿಸ್ತಾನದ ಏಜೆನ್ಸಿಗಾಗಿ ಕೆಲಸ ಮಾಡ್ತಿದ್ರು ಅಂತ. ಪಾಕಿಸ್ತಾನ ಹೇಳ್ದಂಗೆ ಭಾರತದಲ್ಲಿ ಇದೇ ಗೌರವ್ ಗೊಗೊಯ್ ತಮ್ಮ ಪ್ರೊಪಗಂಡ ನಡೆಸ್ತಾ ಇದ್ರು. ಎಲ್ಲಿವರೆಗೂ ಅಂದರೆ ಗೌರವ್ ಗೊಗೊಯ್ ಪತ್ನಿ ಎಲಿಜಬೆತ್ ಭಾರತದಲ್ಲಿ ಮತಾಂತರ ಮಾಡಿಸೋ ಕೆಲಸ ಕೂಡ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ಎಲಿಜಬೆತ್ಗೆ ವಿದೇಶದಿಂದ ಫಂಡಿಂಗ್ ಕೂಡ ಬರ್ತಾ ಇದೆ. ಅದಕ್ಕೆ ಸಾಕ್ಷಿಯೂ ಸಿಕ್ಕಿದೆ ಅಂತ ಅಸ್ಸಾಂ CM ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಾಕ್ಷಿಗಳನ್ನು ದೇಶದ ಮುಂದೆ ಕೂಡ ತರ್ತಾರಂತೆ ಶರ್ಮಾ. ಆದರೆ ಆಗಲೇ ಹೇಳಿದಾಗೆ ಈ ಸಾಕ್ಷಿಗಳ ಬಗ್ಗೆ ಗೌರವ್ ಗೊಗೊಯ್ ಮೌನ ವಹಿಸಿದ್ದಾರೆ, ಏನನ್ನೂ ಕೂಡ ಹೇಳಿಲ್ಲ. ಅಟ್ಲೀಸ್ಟ್ ಅವರ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಿಲ್ಲ. ಪಾಕಿಸ್ತಾನಕ್ಕೆ ಹೋದ ವಿಷಯ ಮುಚ್ಚಿಟ್ರೆ ಇನ್ನೂ ತೊಂದರೆ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಒಪ್ಕೊಂಡಿದ್ದಾರೆ ಅಷ್ಟೇ. ಆದರೆ ಅಲ್ಲಿ ಏನು ಮಾಡಿದ್ರು, 10 ದಿನ ಏನೇನಾಯಿತು, ಯಾರನ್ನು ಭೇಟಿಯಾದರು, ಯಾವುದ್ರ ಬಗ್ಗೆನೂ ಹೇಳ್ತಾ ಇಲ್ಲ. ಇಲ್ಲಿ ಇನ್ನೊಂದು ಅನುಮಾನವೂ ಇದೆ. ಇದೆಲ್ಲದರ ಬಗ್ಗೆ ಅವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿತ್ತ ಹಾಗಾದ್ರೆ ಅಂತ. ಇದಕ್ಕೆ ಸರಿಯಾಗಿ ಪಾಕಿಸ್ತಾನದಿಂದಲೂ ಕೂಡ ಕೆಲವೊಂದಷ್ಟು ಅನುಮಾನ ಬರೋ ಸುದ್ದಿಗಳು ಬರುತ್ತೆ. ಮೊನ್ನೆ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಆದ ನಂತರ ಒಂದು ಚರ್ಚೆಯಲ್ಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರಿದಿ ಹೇಳ್ತಾನೆ ಮೋದಿಜಿ ಸರಿ ಇಲ್ಲಂತೆ, ಡೈಲಾಗ್ ಹೊಡಿತಾರಂತೆ. ಆದರೆ ರಾಹುಲ್ ಗಾಂಧಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಹೋಗ್ತಾರಂತೆ. ಅಂದರೆ ಇವರ ಪ್ರಕಾರ ರಾಹುಲ್ ಗಾಂಧಿ ಭಾರತದ ಪ್ರಧಾನಿ ಆಗಬೇಕಂತೆ. ಹಾಗಾದರೆ ಪಾಕಿಸ್ತಾನಕ್ಕೆ ಭಾರತದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದಿಷ್ಟವಾ? ನೋಡಿ, ನಮ್ಮ ಶತ್ರು ದೇಶದವ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಮೆಚ್ಕೊಳ್ತಾರೆ ಅಂದರೆ ಇದು ವಿಚಿತ್ರ ಅನ್ಸೋದಿಲ್ವಾ? ಅನುಮಾನ ಮೂಡಿಸೋದಿಲ್ವಾ? ಯೋಚಿಸ್ತಾ ಹೋದರೆ ತಲೆಗೆ ಹುಳ ಬಿಟ್ಟಂಗಾಗುತ್ತೆ. ನೋಡಿ, ಗೌರವ್ ಗೊಗೊಯ್ ಅವರ ಪತ್ನಿ ಎಲಿಜಬೆತ್ 1 ವರ್ಷ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾರೆ. ಅವಳ ಬಾಸ್
ISIಗೆ ಆಪ್ತನಾಗಿದ್ದ ಮತ್ತು ಮದುವೆಯಾಗಿ 12 ವರ್ಷ ಆದರೂ ಆಕೆ ಭಾರತದ ಪೌರತ್ವವನ್ನು ಪಡೆದಿಲ್ಲ. ಜೊತೆಗೆ ಇವರ ಇಬ್ಬರು ಮಕ್ಕಳು ಅವರು ಕೂಡ ಭಾರತದ ಪೌರತ್ವವನ್ನು ಪಡೆದೇ ಇಲ್ಲ. ಯಾಕೆ? ಇದೆಲ್ಲದಕ್ಕೂ ಅವರೇ ಉತ್ತರ ಕೊಡಬೇಕು. ಹೀಗೆ ಪಾಕಿಸ್ತಾನದ ಜೊತೆ ಕನೆಕ್ಷನ್ ಇರುವಂತಹ ವ್ಯಕ್ತಿಗೆ ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಯನ್ನು ಕೊಟ್ಟಿರೋ ಬಗ್ಗೆ ರಾಹುಲ್ ಗಾಂಧಿಯು ಉತ್ತರ ಕೊಡಬೇಕಲ್ವೇ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.